ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಹಾಗೂ ಕಾಲೇಜ್ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಶೌಚಾಲಯ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶಾಲೆ ಮಕ್ಕಳಿಗೆ ಬಸ್ಸಲ್ಲಿ ಯಾವ ರೀತಿ ಅವರಿಗೆ ತಲುಪಿಸ್ಬೇಕು, ಶಾಲೆಗೆ ಹೇಗೆ ಕರ್ಕೊಂಡು ಹೋಗಬೇಕು ಅದು ಕೂಡ ಅಭಿವೃದ್ಧಿ ಮಾಡ್ತೀವಿ. ಹಾಸ್ಟೆಲ್ಗಳಲ್ಲಿ ಎಲ್ಲೆಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರುವಂಥ ಹಾಸ್ಟೆಲ್ಗಳು, ಪ್ರತಿಯೊಂದು ಹಾಸ್ಟೆಲಲ್ಲಿ ನಾವೇ ಖುದ್ದಾಗಿ ಹೋಗ್ತೀವಿ. ಯಾಕೆ ನೀವು ಗೆಲ್ಸಿರ್ತೀರ, ಆ ಕೆಲಸ ಮಾಡಿದ್ಬಿಟ್ಟು ಬೇರೆ ಯಾವ ಕೆಲಸ ಹಣ ಲೂಟಿ ಮಾಡೋಕ್ಕೋಸ್ಕರ, ಶೇಕಡವರು ಇಸ್ಕೊಳ್ಳೋಕ್ಕೋಸ್ಕರ ನಾನು ಅಲ್ಲಿಲ್ಲ. ಬೇಡ, ನನಗೆ ಸರ್ಕಾರ ಗೆಲ್ಸಿದ ಮೇಲೆ ನನಗೆ ಸರ್ಕಾರ ಸಂಬಳ ಕೊಡುತ್ತೆ. ಆ ಸಂಬಳ ಸಾಕು ನಮಗೆ. ನಾವು ಎಲ್ಲೆಲ್ಲಿ ಅಭಿವೃದ್ಧಿ ಆಗಿಲ್ವೋ ಅಲ್ಲೆಲ್ಲ ಅಭಿವೃದ್ಧಿ ಮಾಡಿಸೋಣ. ಅಧಿಕಾರಿಗಳ ಜೊತೆಗೆ ಓಡಾಡಿ ಒಳ್ಳೆ ಕೆಲಸ ಮಾಡೋಣ. ಪ್ರತಿಯೊಂದು ಹಳ್ಳಿಗೆ ಇನ್ನೇನು ಬೀಳುವ ಹಂತದಲ್ಲಿರೋ ಮನೆಗಳು ಅಂತಾನು ಅಭಿವೃದ್ಧಿ ಪಡಿಸೋಣ. ಈಗಿನ ಸರ್ಕಾರ ಏನು ಮಾಡ್ತದೆ ಗೊತ್ತಾ, ಬಿದ್ದ ಮೇಲೆ ಅಲ್ಲಿ ಒಳಗಡೆ ಯಾರು ಸತ್ತೋದ್ರೆ ಒಂದು 5 ಲಕ್ಷ ಪರಿಹಾರ ಕೊಡ್ತಾರೆ, ಆದರೆ ಮನುಷ್ಯ ಬರ್ತಾನೆ ವಾಪಸ್ಸು. ಇವೆಲ್ಲ ಆಗ್ತವೆ. ಯಾರಿಗೆ ಮನೆಗಳಿಲ್ವೋ ಅವ್ರಿಗೆ ಮನೆ ಕಟ್ಕೊಡೋಣ. ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲೆಲ್ಲಿಲ್ವೋ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಣ. ಎಲ್ಲೆಲ್ಲಿ ರಸ್ತೆಗಳಾಗಿಲ್ವೋ ಅಲ್ಲೆಲ್ಲ ರಸ್ತೆ ಮಾಡಿಸೋಣ. ಶಾಲೆ ಎಲ್ಲೆಲ್ಲಿ ಓಪನ್ ಆಗಿಲ್ವೋ ಅಲ್ಲೆಲ್ಲ ಶಾಲೆ ಓಪನ್ ಮಾಡಿಸೋಣ. ಶೌಚಾಲಯ ಕಟ್ಸೋಣ. ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡೋಣ. ನಮ್ಮ ಇಡೀ ಕ್ಷೇತ್ರದ ರೈತರಿಗೆ ಅನುಕೂಲವಾಗುವ ಹಾಗೆ ಎಲ್ಲ ವಾಣಿಜ್ಯ ಬೆಳೆ ಬೆಳೀಲಿಕ್ಕೆ ನೀರಿನ ಒಂದು ಅನುಕೂಲ ಮಾಡಿಕೊಡೋಣ. ಯಾಕೆಂದರೆ ಭದ್ರಾ ಮೇಲ್ದಂಡೆ ನೀರು ಪ್ರತಿ ವರ್ಷ ಇಷ್ಟು TMC ನೀರು ಬಿಡಬೇಕಂತ ಇದೆ. ಆ ನೀರು ಬಂದೇ ಬರುತ್ತೆ. ಪ್ರತಿ ವರ್ಷ ಮಾನ್ಸೂನಲ್ಲಿ ಭದ್ರಾ ದಂಡೆಯಲ್ಲಿ ಮಳೆ ಬಂದಾಗ ಭದ್ರಾ ಮೇಲ್ದಂಡೆ ಅಲ್ಲಿ ತುಂಬಿಕೊಳ್ಳುತ್ತೆ. ಭದ್ರಾ ಜಲಾಶಯ ತುಂಬಿದ ನಂತರ ಆ ನೀರನ್ನು, ಇಷ್ಟು ನೀರು ನಾವು ನಮ್ಮ ವಾಣಿ ವಿಲಾಸ ಸಾಗರಕ್ಕೆ ಇಷ್ಟು ನೀರು ಬಿಡಬೇಕಂತ ಅದು ಆಲ್ರೆಡಿ ರೆಡಿಯಾಗಿದೆ. ಪ್ರತಿ ವರ್ಷ ಇನ್ಫ್ಲೋ ಆಗ್ತಾನೆ ಇರುತ್ತೆ. ಔಟ್ಫ್ಲೋ ಕೊಡಬೇಕು. ಬರೀ ಕುಡಿಯೋ ನೀರಿಗೋಸ್ಕರ ಕೆರೆಯಲ್ಲಿ ತುಂಬಿಸಿಟ್ರೆ ಆ ಕೆರೆಯ ಸುತ್ತಮುತ್ತ ಇರುವ ಬೆಟ್ಟಗಳೇ ಅರ್ಧ ಕುಡಿದೋಗ್ಬಿಡುತ್ತೆ. ಅದರ ಬದಲು ಬೇಸಿಗೆಯಲ್ಲಿ ನಾವು ಶೇಂಗಾ ಬೆಳಿಲಿಕ್ಕೆ, ಸೂರ್ಯಕಾಂತಿ ಬೆಳಿಲಿಕ್ಕೆ, ಮುಂದಿನ ಏನು ಹೊಗೆ ಸೊಪ್ಪಾಗಲಿ, ಹತ್ತಿ ಆಗಲಿ, ಕಬ್ಬಾಗಲಿ, ನೆಲಗಡಲೆ ಆಗಲಿ, ಇನ್ನು ಇತರೆ ತರಕಾರಿ ಪದಾರ್ಥಗಳು ಬೆಳಿಲಿಕ್ಕೆ ಏನನ್ನ ಆಗಲ್ವಾ? ಯಾಕೆ ಕೆಆರ್ ಡ್ಯಾಮಿಂದ ಬಿಡ್ತಾ ಇಲ್ವಾ? ಹೇಮಾವತಿಯಿಂದ ಬಿಡ್ತಾ ಇಲ್ವಾ? ಏನು ಹಾರಂಗಿ ಜಲಸಿಂದ ಬಿಡ್ತಾ ಇಲ್ವಾ? ಏನು ಶಾಂತಿ ಸಾಗರದಿಂದ ಬಿಡ್ತಾ ಇಲ್ವಾ? ಇವೆಲ್ಲ ಇದೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನಮಗೆ ಸಾಕಷ್ಟು ಕೆಲಸಗಳು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮಗೆ ಛಲ ಇದೆ. ಆ ಛಲಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು. ನನ್ನ ಇಡೀ ಹಿರಿಯೂರು ತಾಲೂಕು ಮತದಾರ ಕ್ಷೇತ್ರದ ಬಂಧು ಬಾಂಧವರು, ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಎಲ್ಲರೂ ಹೇಳಿ ನಾವು ಹೊಸ ನಾಡನ್ನು ಕಟ್ಟೋಣ. ನಮ್ಮ ಹಿರಿಯೂರು ತಾಲೂಕಿನ ಹೊಸ ನಾಡನ್ನು ಕಟ್ಟೋಣ. ಅದೇನೇ ಆಗಲಿ ನಮ್ಮನ್ನು ಗೆಲ್ಲಿಸಿ. ನಾವು ಪಕ್ಷೇತರವಾಗಿ ನಿಲ್ತೀವೋ ಅಥವಾ ಪಕ್ಷದಿಂದ ಬರ್ತೀವೋ ಅದು ಆ ಭಗವಂತನಿಗೆ ಬಿಟ್ಟ ವಿಚಾರ. ಆದರೆ ನನ್ನನ್ನು ಗೆಲ್ಲಿಸಿ, ನಾನು ಅಭಿವೃದ್ಧಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಈ ಮೊದಲನೇ ಎಪಿಸೋಡ್ ನಿಮಗೆ ಬಿಡ್ತಾ ಇದ್ದೀನಿ. ಹೀಗೆ ಚುನಾವಣೆ ಬರೋವರೆಗೂ ಎಪಿಸೋಡ್ ಬಿಡ್ತಾ ಇರ್ತೀನಿ. ಫೇಸ್ಬುಕ್ ಬಿಡ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇರ್ತೀನಿ. ಈಗ ಸೋಷಿಯಲ್ ಮೀಡಿಯಾ ನಾವು ಮಾಡ್ಕೊತೀವಿ. ನಾವು ಈ ದೊಡ್ಡ ಮೀಡಿಯಾ ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅಲ್ಲ, ಸತ್ಯನೇ ಹೇಳ್ತೀನಿ, ಸತ್ಯ ಹೇಳ್ತೀನಿ. ನನ್ನನ್ನು ನೀವು ನಂಬಿ ಅಷ್ಟೇ. ಸುಳ್ಳು ಹೇಳಿ ಬದುಕಂಥ ಅವಶ್ಯಕತೆ ನನಗಿಲ್ಲ. ಸುಳ್ಳು ಹೇಳಬಾರ್ದು. ಪ್ರಗತಿಪರ ಚಿಂತನೆಗಾರನಾಗಿರಬೇಕು, ಪ್ರಗತಿಪರ ಕೆಲಸ ಮಾಡಬೇಕು. ಆ ತಾಕತ್ತು ಯಾರಲ್ಲಿರಬೇಕು? ಒಬ್ಬ ಅಭ್ಯರ್ಥಿಯಲ್ಲಿರಬೇಕು. ಆವಾಗ ಇಡೀ ಕ್ಷೇತ್ರ ಪ್ರಗತಿಪರವಾಗಿ ಹೆಮ್ಮರವಾಗಿ ಬೆಳೆಯುತ್ತೆ, ಹಸಿರಾಗಿ ಬೆಳೆಯುತ್ತೆ. ಮೊಟ್ಟ ಮೊದಲಾಗಿ ರೈತರಿಗೆ ಉತ್ತೇಜನ ಕೊಡೋಣ. ನಾವೆಲ್ಲರೂ ಸೇರಿ ರೈತರು ಬೆಳೆಯುವಿಕೆ ಕರೆಂಟನ್ನು ಬೆಳಿಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೆ ಕೊಡುವ ಹಾಗೆ ಮಾಡೋಣ. ನೀವೆಲ್ಲ ನನ್ನನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ. ಆಮೇಲೆ ನಾನು ವಿಧಾನಸೌಧದಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ. ಬಂಧುಗಳೇ, ಏನು ಮಾತಾಡಬೇಕು, ಹೇಗೆ ತರಬೇಕು ಅನ್ನೋದನ್ನು ನಾನು ಅಲ್ಲಿ ಚಕಾರ ಎತ್ಬಿಟ್ಟು ತರ್ತೀನಿ. ನಾನು ಇವತ್ತು ನನ್ನ ಕೊರಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ರೈತರಿಗೆ ಕರೆಂಟ್ ಕೊಡಬೇಕು. 10 ತಾಸು ಕರೆಂಟ್ ಕೊಡಲಿ. ರೈತರು ಸಮೃದ್ಧವಾಗಿ ಬೆಳೆ ಬೆಳೀತಾರೆ.
ರಾತ್ರಿ ಹೊತ್ತಲ್ಲಿ 3 ಗಂಟೆ ಕೊಡೋದು, ಹಗಲೊತ್ತಲ್ಲಿ ಯಾವಾಗಲೂ ಅವ್ರಿಗೆ ತಿಳಿದಾಗ 3 ಗಂಟೆ ಕೊಡೋದು. ರಾತ್ರಿ ಹೊತ್ತಲ್ಲಿ ರೈತರು ಹೊಲಕ್ಕೆ ಹೋಗ್ಬಿಟ್ಟು ನೀರು ತಿರುವಾಗ ಅಲ್ಲಿ ಚೇಳು ಹಾವು ಎಷ್ಟು ಕಷ್ಟ ಇರುತ್ತೆ. ಒಂದು ಸರಿ ನೀರು ಎತ್ತಿ ಆ ಮಡಿ ಅಂತ ಮಾಡಿರ್ತಾರೆ, ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲ ಕರೆಂಟ್ ತೆಗೆದಿರ್ತಾನೆ. ಆ ರೈತ ಅರ್ಧಬರ್ಧ ನಿದ್ದೆ ಮಾಡಿಕೊಂಡು ಅಲ್ಲೇ ಮಲಗ್ತಾನೆ, ಇಲ್ಲಾಂದರೆ ಮನೆಗೆ ಬಂದು ವಾಪಸ್ ಮಲಗ್ತಾರೆ. ಇವೆಲ್ಲ ತೊಂದರೆಗಳಿದ್ದಾವೆ ಬಂಧುಗಳೇ, ಸಾಕಷ್ಟು ಇದೆ. ನಿಮಗೆ ನೀವು ನಮ್ಮನ್ನು ಗೆಲ್ಲಿಸಿ, ಆಮೇಲೆ ನಾವೆಲ್ಲರೂ ಸೇರಿ ಮಾತಾಡೋಣ. ನಿಮ್ಮ ಜೊತೆಗೆ ನಾನು ಬರ್ತೀನಿ. ಇಷ್ಟರಲ್ಲೇನೋ ನಾನು ಹಿರಿಯೂರು ತಾಲೂಕಿಗೆ ಬಂದು ಪ್ರೆಸ್ ಮೀಟ್ ಮಾಡಿ, ನಮ್ಮದು ಸೋಷಿಯಲ್ ಮೀಡಿಯಾ ನೋಡಿ ನನ್ನನ್ನು ನಂಬಿ ನೀವು ಮತ ಹಾಕಿ, ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೇರ್ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಂದೇಳಿ ರಂಗಪ್ಪನ ಆಶೀರ್ವಾದ ಇರಲಿ, ಬ್ಯಾಡಳ್ಳಿ ತಿಮ್ಮಪ್ಪನ ಆಶೀರ್ವಾದ ಇರಲಿ, ಮಾರಿಕಡಿಮೆ ರಂಗಪ್ಪನ ಆಶೀರ್ವಾದ ಇರಲಿ, ತಾಯಿ ದುರ್ಗಾಮಾತೆ ಆಶೀರ್ವಾದ ಇರಲಿ, ಮಾರಿಕಡಿಮೆ ಮಾರಮ್ಮನ ಆಶೀರ್ವಾದ ಇರಲಿ, ತೋಪಿನ ಗೊಳ್ಳಳಮ್ಮನ ಆಶೀರ್ವಾದ ಇರಲಿ, ಕೋಡಿಹಳ್ಳಿ ಕೋಡಿಯಳಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಎಲ್ಲ ದೇವರನ್ನು ನೆನೆಸ್ತಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನನ್ನು ಗೆಲ್ಲಿಸಿ. ಎಸ್ ಮಿಟ್ಯಾ ನಾಯಕ್, ಕೂಡ್ಲಹಳ್ಳಿ ಲಂಬಾಣಿ ತಾಂಡ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಜೈ ಭುವನೇಶ್ವರ್.